ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ಈಗಾಗಲೇ ನಾವು 0 ಇಂದ 6 ತಿಂಗಳ ಮಕ್ಕಳನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಲ್ಲ, ಅಂತಹ ಮಕ್ಕಳಿಗೆ ನಾವು FRS ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಅಂಗನವಾಡಿ ಕಾರ್ಯಕರ್ತೆಯ ಲಾಗಿನ್ ಆದಾಗ ನಿಮಗೆ ಹೋಮ್ ಪೇಜ್ ಈ ತರ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಬೆನಿಫಿಷರಿ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ಬೆನಿಫಿಷರಿ ಲಿಸ್ಟ್ ನಿಮಗೆ ಓಪನ್ ಆಗುತ್ತೆ. ನಾನಿಲ್ಲಿ ನಿಮಗೆ 0 ಇಂದ 6 ತಿಂಗಳ ಮಕ್ಕಳದ್ದು ಒಂದು ಉದಾಹರಣೆಯಾಗಿ ತೋರಿಸ್ಬೇಕಲ್ವಾ, ಹಾಗಾಗಿ 0 ಇಂದ 6 ತಿಂಗಳ ಮಗುನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡಿದ ನಂತರ ನಿಮಗೆ ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ಎಷ್ಟು ನೀವು 0 ಇಂದ 6 ತಿಂಗಳ ಮಕ್ಕಳುಗಳನ್ನ ನೋಂದಣಿ ಮಾಡಿಕೊಂಡಿರ್ತೀರೋ ಅಷ್ಟು ಮಕ್ಕಳುಗಳ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ನಾನು ನಿಮ್ಗೆ ಮೊಹಮ್ಮದ್ ರಯಾನ್ ಅಂತ ಒಂದು ಮಗು ಕಾಣ್ತಾ ಇದೆಯಲ್ಲ, ಅದನ್ನ ಒಂದು ಎಕ್ಸಾಂಪಲ್ ಆಗಿ ನಿಮ್ಗೆ FRS ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಮೊಹಮ್ಮದ್ ರಯಾನ್ ಅಂತ ಹೆಸರು ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಆ ಮಗುವಿನ ಪ್ರೊಫೈಲ್ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಹೆಸರು ಮೇಲ್ಗಡೆ ಒಂದು ಮೆಸೇಜ್ ಶೋ ಆಗ್ತಾ ಇದೆ ಅಲ್ವಾ, ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ KYC ಅಂಡ್ ಫೇಸ್ ಕ್ಯಾಪ್ಚರ್ ಫಾರ್ ದ ಬೆನಿಫಿಷರಿ ಆರ್ ಇನ್ಕಂಪ್ಲೀಟ್ ಅಂತ ಹೇಳುತ್ತೆ. ಅಂದ್ರೆ ಆ ಮಗುವಿನ KYC ಮತ್ತೆ ಫೇಸ್ ಕ್ಯಾಪ್ಚರ್ ನೀವು ಮಾಡ್ಕೊಂಡಿಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಈಗ ನಾವು ಆ ಮಗುದು KYC ಮತ್ತೆ ಫೋಟೋ ಕ್ಯಾಪ್ಚರ್ ಮಾಡ್ಬೇಕಲ್ವಾ. ಸೊ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಪ್ರೊಸೀಡ್ ಅಂತ ಒಂದು ನಿಮ್ಗೆ ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಬಟನ್ ನೀವು ಕ್ಲಿಕ್ ಮಾಡಿದ ನಂತರ ಆ ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ಆ ಮಗುವಿನ ಪರವಾಗಿ ನೀವು ತಂದೆದೋ ತಾಯಿದೋ ಇಲ್ಲ ಗಾಡಿಯಂದು ಆಧಾರ್ ಹಾಕಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಲ್ವಾ, ಅವ್ರದ್ದು ಡೀಟೇಲ್ಸ್ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಸೊ ಆ ಫಲಾನುಭವಿದು ನೀವು KYC ಮಾಡಬೇಕು. ಈ ಮಗುಗೆ ತಾಯಿ ಆಧಾರ್ ಹಾಕಿ ನೋಂದಣಿ ಮಾಡ್ಕೊಂಡಿರೋದ್ರಿಂದ KYC ಮಾಡೋದಕ್ಕೆ ಆ ತಾಯಿ ಹೆಸರು ಅಲ್ಲಿ ನಿಮ್ಗೆ ಶೋ ಆಗ್ತಾ ಇದೆ. ಹಾಗೆ ಆ ತಾಯಿದು ಆಧಾರ್ ನಂಬರ್ ಕೂಡ ನಿಮ್ಗೆ ಅಲ್ಲಿ ಶೋ ಆಗುತ್ತೆ ನೋಡಿ. ಸೊ ಹಾಗಾಗಿ ನೀವು ಆ ತಾಯಿ ಆಧಾರ್ ಹಾಕಿ ನೀವು KYC ಮಾಡ್ಕೋಬೇಕು. ಈ ತಾಯಿ ಅಲ್ಲಿ ಶೋ ಆಗ್ತಾ ಇರ್ತಕ್ಕಂತ ಆಧಾರ್ ನಂಬರ್ ಬಿಟ್ಟು ಬೇರೆ ಆಧಾರ್ ನಂಬರ್ ಹಾಕಿದ್ರೆ ನಿಮ್ಗೆ ಅದು KYC ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಆಧಾರ್ ನಂಬರ್ದು ಕೊನೆದು ಲಾಸ್ಟ್ 4 ಡಿಜಿಟ್ ನಂಬರ್ ಕಾಣ್ತಾ ಇದೆಯಲ್ಲ, ಅದೇ ಆಧಾರ್ ನಂಬರ್ ಹಾಕಿ ನೀವು KYC ಮಾಡ್ಕೋಬೇಕು. ನೀವು KYC ನ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಪ್ರೊಸೀಡ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಬಟನ್ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಮೇರಿ ಪೆಹಚಾನ್ ಪೇಜ್ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಅಂದ್ರೆ ನೀವು KYC ನ ನೀವು ಅಪ್ಡೇಟ್ ಮಾಡ್ಬೇಕಲ್ವಾ, ಹಾಗಾಗಿ ಆ ಮಗು ಪರವಾಗಿ ನಾವು ಯಾರ ಆಧಾರ್ ನಂಬರ್ ಹಾಕಿ ಪೋಷಣ್ ಟ್ರ್ಯಾಕರ್ ಅಲ್ಲಿ ಅಪ್ಡೇಟ್ ಮಾಡ್ಕೊಂಡಿರ್ತೀವೋ ಅವ್ರ ಆಧಾರ್ ನಂಬರ್ ಹಾಕಿ ನಾವು ಇಲ್ಲಿ KYC ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಈ ಮಗುವಿಗೆ ತಾಯಿಯ ಆಧಾರ್ ನಂಬರ್ ಹಾಕಿ ಪೋಷಣ್ ಟ್ರ್ಯಾಕರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ನಾವು ತಾಯಿಯ ಆಧಾರ್ ನಂಬರ್ ಹಾಕಿ ನಾವು ಇಲ್ಲಿ KYC ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ನಿಮ್ಗೆ ಆಧಾರ್ ನಂಬರ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ಆ ತಾಯಿ ಆಧಾರ್ ನಂಬರ್ ನ ತಪ್ಪಿಲ್ಲದಂತೆ ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು. ನಂತರ ನಿಮ್ಗೆ ಕೆಳಗಡೆ ರೆಡ್ ಕಲರ್ ಅಲ್ಲಿ ಕೆಲವು ಅಕ್ಷರಗಳು ಕಾಣ್ತಾ ಇದೆ ನೋಡಿ, ಅದನ್ನ ಕ್ಯಾಪ್ಚಾ ಅಂತ ಹೇಳ್ತಾರೆ. ಸೊ ಅದನ್ನ ಅಕ್ಷರಗಳನ್ನ ನೀವು ಖಾಲಿ ಬಾಕ್ಸ್ ಅಲ್ಲಿ ಅದು ಯಾವ ಅಕ್ಷರ ಇದೆಯೋ ಅದೇ ರೀತಿ ನೀವು ಕರೆಕ್ಟ್ ಆಗಿ ತಪ್ಪಿಲ್ಲದಂತೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ನಿಮ್ಗೆ ಗ್ರೀನ್ ಕಲರ್ ಅಲ್ಲಿ ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆ ಆಧಾರ್ ನಂಬರ್ಗೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಅಲ್ಲಿ ನಿಮ್ಗೆ ಆ ಮೊಬೈಲ್ ನಂಬರ್ದು ಲಾಸ್ಟ್ 4 ಡಿಜಿಟ್ ನಿಮ್ಗೆ ಶೋ ಆಗ್ತಾ ಇದೆ ನೋಡಿ, ಅದೇ ನಂಬರ್ಗೆ OTP ಹೋಗಿರುತ್ತೆ. ನೀವು ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ OTP ನ ಪಡ್ಕೊಂಡು ನೀವು OTP ಎಂಟ್ರಿ ಮಾಡಬೇಕಾಗುತ್ತೆ. ಆ ಫಲಾನುಭವಿಗೆ ಹೋಗಿರತಕ್ಕಂತಹ 6 ಡಿಜಿಟ್ OTP ನ ನೀವು ಕೇಳ್ಕೊಂಡು ಕರೆಕ್ಟ್ ಆಗಿ ಇಲ್ಲಿ ನೀವು ಎಂಟ್ರಿ ಮಾಡಿದ ನಂತರ ಅಲ್ಲಿ ನಿಮ್ಗೆ ಕೆಳಗಡೆ ಗ್ರೀನ್ ಕಲರ್ ಅಲ್ಲಿ ಕಂಟಿನ್ಯೂ ಅಂತ ಕಾಣ್ತಾ ಇದೆಯಲ್ಲ, ಆ ಕಂಟಿನ್ಯೂ ಬಟನ್ ನ ನೀವು ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಬಟನ್ ನೀವು ಕ್ಲಿಕ್ ಮಾಡಿದ ಕೂಡಲೇ ಡಿಜಿಲಾಕರ್ ಪೇಜ್ಗೆ ನಿಮ್ಗೆ ರೀಡೈರೆಕ್ಟ್ ಆಗುತ್ತೆ. ಅಂದ್ರೆ ಆ ಡಿಜಿಲಾಕರ್ದು ಕನ್ಸೆಂಟ್ ಫಾರ್ಮ್ ನಿಮ್ಗೆ ಈ ತರ ಓಪನ್ ಆಗುತ್ತೆ. ನಂತರ ಬ್ಲೂ ಕಲರ್ ಅಲ್ಲಿ ಅಲೋ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಹಲೋ ಬಟನ್ ನೀವು ಕ್ಲಿಕ್ ಮಾಡಿದ ಕೂಡಲೇ ಡಿಜಿಲಾಕರ್ ಪೇಜ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯಾ ತಪ್ಪಿದೆಯಾ ಅಂತ ವೆರಿಫೈ ಮಾಡುತ್ತೆ. ಸೊ ಹಾಗಾಗಿ ನೀವು ವೇಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಗೆ ಡಿಜಿಲಾಕರ್ದು ಮತ್ತೆ ರೀಡೈರೆಕ್ಟ್ ಮಾಡದ ಅಂತ ಕಂಟಿನ್ಯೂ ಕೇಳುತ್ತೆ. ನೀವು ಆ ಕಂಟಿನ್ಯೂ ಬಟನ್ ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡಕ್ ಹೋಗ್ಬೇಡಿ, ವೇಟ್ ಮಾಡಿ. ಒಂದ್ಸತಿ ನೀವು ವೇಟ್ ಮಾಡಿದ ನಂತರ ನಿಮ್ಗೆ KYC ಸಕ್ಸಸ್ಫುಲಿ ಆಗಿರೋದು ಈ ತರ ಮೆಸೇಜ್ ಬರುತ್ತೆ ನಿಮ್ಗೆ. KYC ನ ನೀವು ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಮಾಡಿದ ನಂತರ ನೀವು ಫೋಟೋ ಕ್ಯಾಪ್ಚರ್ ಮಾಡ್ಬೇಕಲ್ವಾ, ಹಾಗಾಗಿ ಆ ಬ್ಲೂ ಕಲರ್ ಅಲ್ಲಿ ಪ್ರೊಸೀಡ್ ಟು ಫೋಟೋ ಕ್ಯಾಪ್ಚರ್ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ತರ ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಈ ಕನ್ಸೆಂಟ್ ಫಾರ್ಮ್ ನ ನೀವು ಅಕ್ಸೆಪ್ಟ್ ಮಾಡಬೇಕಾಗಿರೋದ್ರಿಂದ ಅಲ್ಲಿ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಅಕ್ಸೆಪ್ಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು.
ಅಕ್ಸೆಪ್ಟ್ ಬಟನ್ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಫೇಸ್ ಕ್ಯಾಪ್ಚರಿಂಗ್ ಪೇಜ್ ಈ ತರ ಓಪನ್ ಆಗುತ್ತೆ. ನೀವು ಈ ಹಿಂದೆ ಈ KYC ಮಾಡಿರ್ತೀರಲ್ಲ, ಯಾರು ಈ KYC ಮಾಡಿರ್ತೀರ ಅವ್ರದ್ದು ನಿಮ್ಗೆ ಫೋಟೋ ಅಲ್ಲಿ ನಿಮ್ಗೆ ಶೋ ಆಗುತ್ತೆ ನೋಡಿ. ಅಂದ್ರೆ ಆಧಾರ್ ಅಲ್ಲಿ ಯಾವ ತರ ಫೋಟೋ ಇದೆ ಅದೇ ಫೋಟೋ ಬಂದು ನಿಮ್ಗೆ ಈ KYC ಫೋಟೋ ಅಲ್ಲಿ ಶೋ ಆಗುತ್ತೆ. ನೀವು ಈಗ ಫೇಸ್ ಕ್ಯಾಪ್ಚರ್ ಯಾರನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಈ KYC ಫೋಟೋ ಕಾಣ್ತಾ ಇದೆಯಲ್ಲ, ಅದೇ ಫಲಾನುಭವಿನ ಕರೆದು ನೀವು ಫೋಟೋ ಕ್ಯಾಪ್ಚರ್ ಮಾಡಬೇಕು. ಆ ಈ KYC ಇಲ್ಲಿ ಫೋಟೋ ಕಾಣ್ತಾ ಇರೋದನ್ನ ಬಿಟ್ಟು ನೀವು ಬೇರೆ ಯಾರ್ದಾರ ಫೋಟೋ ಹೊಡೆದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫೋಟೋ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಹಾಗಾಗಿ ಈ KYC ಇಲ್ಲಿ ಯಾವ ಫೋಟೋ ಕಾಣ್ತಾ ಇದೆ ಅದೇ ಫಲಾನುಭವಿನ ಕರೆದು ನೀವು ಫೇಸ್ ಕ್ಯಾಪ್ಚರ್ ಮಾಡಬೇಕು. ಇಲ್ಲಿ ಮಗು ಫೋಟೋನ ಯಾವುದೇ ಕಾರಣಕ್ಕೂ ನಾವು ಫೇಸ್ ಕ್ಯಾಪ್ಚರ್ ಮಾಡಕೂಡದು. ಯಾಕಂದ್ರೆ ಮಗು ಪರವಾಗಿ ನಾವು ತಂದೆದೋ ತಾಯಿದೋ ಇಲ್ಲ ಗಾರ್ಡಿಯನ್ದೋ ಆಧಾರ್ ಹಾಕಿ ರಿಜಿಸ್ಟರ್ ಮಾಡ್ಕೊಂಡು ಇರ್ತೀವಲ್ಲ ಅಂತವ್ರದ್ದು ಮಾತ್ರ ನಾವು ಈ KYC ಮಾಡಿ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಮಗು ಫೋಟೋ ಯಾವುದೇ ಕಾರಣಕ್ಕೂ ನಾವು ಫೇಸ್ ಕ್ಯಾಪ್ಚರ್ ಮಾಡಂಗಿಲ್ಲ. ನೀವು ಫೇಸ್ ಕ್ಯಾಪ್ಚರ್ ನ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಕ್ಯಾಪ್ಚರ್ ಫೇಸ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ನಿಮ್ಗೆ ಈ ತರ ಪರ್ಮಿಷನ್ ಕೇಳಿದ್ರೆ ಫಸ್ಟ್ ಆಪ್ಷನ್ ಇದೆಯಲ್ಲ ವೈಲ್ ಯೂಸಿಂಗ್ ದ ಆಪ್ ಇದೆಯಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೆ ಕ್ಯಾಮ್ರಾ ಈ ತರ ಓಪನ್ ಆಗುತ್ತೆ. ನೀವು ಫಲಾನುಭವಿನ ಕರೆಕ್ಟ್ ಆಗಿ ನಿಲ್ಲಿಸಿ ಸ್ಟ್ರೈಟ್ ಫೇಸ್ ಮತ್ತೆ ಐ ಬ್ಲಿಂಕ್ ಕರೆಕ್ಟ್ ಆಗಿ ಮಾಡಿಸಿದಾಗ ನಿಮ್ಗೆ ಎರಡುವೇ ಗ್ರೀನ್ ಟಿಕ್ ಬರುತ್ತೆ. ಒಂದ್ಸಲ ನಿಮ್ಗೆ ಈ ತರ ಗ್ರೀನ್ ಟಿಕ್ ಬಂದಾಗ ಫೋಟೋ ಸಕ್ಸಸ್ಫುಲಿ ಆಗಿ ಕ್ಯಾಪ್ಚರ್ ಆಗುತ್ತೆ. ನಂತರ ನೀವು ಕ್ಯಾಪ್ಚರ್ ಮಾಡಿರೋ ಫೋಟೋಗುವೆ ಈ KYC ಅಲ್ಲಿ ಕಾಣೋ ಫೋಟೋಗುವೆ ಮ್ಯಾಚ್ ಮಾಡ್ಬೇಕಲ್ವಾ. ಹಾಗಾಗಿ ಕೆಳಗಡೆ ನಿಮ್ಗೆ ವೆರಿಫೈ ಫೋಟೋ ಅಂತ ನಿಮ್ಗೆ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು. ನೀವು ವೆರಿಫೈ ಬಟನ್ ನ ನೀವು ಕ್ಲಿಕ್ ಮಾಡಿದ ನಂತರ ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋಗುವೆ ಈ KYC ಅಲ್ಲಿ ಕಾಣ್ತಕ್ಕಂತಹ ಫೋಟೋಗುವೆ ಡಾಟಾ ಬೇಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮ್ಯಾಚ್ ಮಾಡುತ್ತೆ. ಒಂದ್ ವೇಳೆ ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋ ಈ KYC ಫೋಟೋ ಜೊತೆಗೆ ಎಕ್ಸಾಕ್ಟ್ ಆಗಿ ಏನಾದ್ರು ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಫೇಸ್ ವೆರಿಫಿಕೇಶನ್ ಸಕ್ಸಸ್ಫುಲ್ಲಿ ಅಂತ ನಿಮ್ಗೆ ಈ ತರ ಮೆಸೇಜ್ ಬರುತ್ತೆ. ಅಲ್ಲಿಗೆ ನಿಮ್ಗೆ ಫೇಸ್ ವೆರಿಫಿಕೇಶನ್ ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಯ್ತು ಅಂತ ಅರ್ಥ. ನಂತರ ನೀವು ಬ್ಲೂ ಕಲರ್ ಅಲ್ಲಿ ಡನ್ ಅಂತ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಿ. ಆ ಬಟನ್ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಆ ಮಗುವಿನ ಪ್ರೊಫೈಲ್ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲೆ ನಿಮ್ಗೆ ಮತ್ತೆ ಮೆಸೇಜ್ ಶೋ ಆಗುತ್ತೆ ನೋಡಿ, ಈ KYC ಅಂಡ್ ಫೇಸ್ ಕ್ಯಾಪ್ಚರ್ ಫಾರ್ ದ ಬೆನಿಫಿಷರಿ ಆರ್ ಇನ್ಕಂಪ್ಲೀಟ್ ಅಂತ ತೋರಿಸುತ್ತಲ್ಲ, ಆ ಪ್ರೊಸೀಡ್ ಬಟನ್ ನೀವು ಮತ್ತೆ ಕ್ಲಿಕ್ ಮಾಡಕೂಡದು. ಯಾಕಂದ್ರೆ ನೀವು ಈಗ ಆಲ್ರೆಡಿ ನೀವು ಈ KYC ಮತ್ತೆ ಫೇಸ್ ಕ್ಯಾಪ್ಚರ್ ಮಾಡಿದಿರಲ್ವಾ, ಹಾಗಾಗಿ ಮತ್ತೆ ನೀವು ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡಬಾರ್ದು. ನೀವು ಆ ಮಗುದು ಈ KYC ಮಾಡಿರೋದು ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ನೀವು ಬ್ಯಾಕ್ ಹೋಗಿ ಬೆನಿಫಿಷಿಯರಿ ಲಿಸ್ಟ್ ಹೋಗ್ಬೇಕು. ನೀವು ಅಲ್ಲಿ ಬೆನಿಫಿಷಿಯರಿ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ಮತ್ತೆ ನೀವು ಕ್ಲಿಕ್ ಮಾಡಿ. ನಂತರ 0 to 6 ಮಂತ್ ಮಗುನ ಕ್ಲಿಕ್ ಮಾಡಿ. ನಂತರ ನೀವು ಯಾವ ಮಗುದು ಈ KYC ಮತ್ತೆ ಫೇಸ್ ಕ್ಯಾಪ್ಚರ್ ಮಾಡಿರ್ತೀರಾ ಆ ಮಗುನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊಹಮ್ಮದ್ ರಯಾನ್ ಇದೆಯಲ್ಲ ಆ ಮಗುನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಆ ಮಗುದು ಪ್ರೊಫೈಲ್ ಈ ತರ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಮೇಲ್ಗಡೆ ಮೆಸೇಜ್ ಕಾಣ್ತಾ ಇದೆಯಲ್ಲ, ಆ ಮೆಸೇಜ್ ಏನಾಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಗೆ ಹೊರಟೋಗುತ್ತೆ. ಸೊ ಅಲ್ಲಿಗೆ ನೀವು ಈ KYC ಕಂಪ್ಲೀಟ್ ಮಾಡಿದೀರಾ ಅಂತ ಅರ್ಥ. ಅಲ್ಲಿ ನಿಮ್ಗೆ ಈ KYC ಅಂತ ಕಾಣ್ತಾ ಇದೆ ನೋಡಿ, ಆ ಈ KYC ಮುಂದೆ ನಿಮ್ಗೆ 2 ಗ್ರೀನ್ ಟಿಕ್ ಬಂದಿದೆಯಲ್ಲ, ಸೊ ಆ ತರ ಬಂತು ಅಂತ ಹೇಳಿದ್ರೆ ನೀವು ಈ KYC ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿದೀರಾ ಅಂತ ಅರ್ಥ. ಸೊ ಈ ರೀತಿ ನೀವು 0 ಇಂದ 6 ತಿಂಗಳ ಮಕ್ಕಳ ಹಾಗೆ 3 ರಿಂದ 6 ವರ್ಷದ ಮಕ್ಕಳ ಎಲ್ಲಾ ಮಕ್ಕಳಿಗೂ ನೀವು ಕಡ್ಡಾಯವಾಗಿ ಈ KYC ಮತ್ತೆ ಫೇಸ್ ಕ್ಯಾಪ್ಚರ್ ನೀವು ಒನ್ ಟೈಮ್ ಮಾಡ್ಕೊಳ್ಳೇಬೇಕು. ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗೂ ನೀವು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೇನೆ.